ಶ್ರೀರಾಮಚಂದ್ರ, ಸೀತಾದೇವಿ. ನಮ್ಮ ದೇಶದಲ್ಲಿ ಈ ಹೆಸರುಗಳನ್ನು ಕೇಳದವರ್ಯಾರು? ತಂದೆಯ ಮಾತನ್ನು ಉಳಿಸುವುದಕ್ಕಾಗಿ ಶ್ರೀರಾಮಚಂದ್ರನು ರಾಜಪದವಿಯನ್ನು ಸಹ ತೊರೆದು ವನವಾಸವನ್ನು ಕೈಗೊಂಡನು. ಹೂವಿನಂಥ ಕೋಮಲಿಯಾದ ಸೀತಾದೇವಿ ತನ್ನ ಗಂಡನ ನೆರಳಿನಂತೆ ಅನುಸರಿಸಿ ಅರಣ್ಯಕ್ಕೆ ಹೋದಳು. ಈ ಗಂಡ ಹೆಂಡತಿಯರು ಬಾಳಿನ ಉದ್ದಕ್ಕೂ ಪಡಬಾರದ ಕಷ್ಟ ಸಂಕಟಗಳಿಗೆ ತುತ್ತಾದರು. ಆದರೂ ಅವರು ಧರ್ಮವನ್ನು ಬಿಡಲಿಲ್ಲ. ಇದರಿಂದಲೇ ಅವರು ನಮಗೆ ಆದರ್ಶವಾಗಿದ್ದಾರೆ. ಈ ಶ್ರೀರಾಮ ಸೀತಾದೇವಿಯರ ಜೀವನ ಕಥೆಯ ರಾಮಾಯಣ. ಅದನ್ನು ಸೀತಾಚರಿತ್ರೆ ಎಂದೂ ಕರೆಯುತ್ತಾರೆ. ರಾಮಾಯಣವನ್ನು ಮೊಟ್ಟ ಮೊದಲು ರಚಿಸಿದ ಕವಿ ವಾಲ್ಮೀಕಿ. ವಾಲ್ಮೀಕಿ ರಾಮಾಯಣವು ಹುಟ್ಟಿದ ಮೇಲೆ ಆನಂದ ರಾಮಾಯಣ, ಅದ್ಭುತ ರಾಮಾಯಣ, ವಾಸಿಷ್ಠ ರಾಮಾಯಣ, ಶೇಷ ರಾಮಾಯಣ ಮೊದಲಾದ ಅನೇಕ ರಾಮಾಯಣಗಳು ಹುಟ್ಟಿಕೊಂಡಿವೆ. ವಾಲ್ಮೀಕಿಯ ರಾಮಾಯಣದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದೊಡನೆ ಕಾವ್ಯವು ಕೊನೆಗೊಳ್ಳುತ್ತದೆ. ವಾಲ್ಮೀಕಿಯು ಹೇಳದೇ ಬಿಟ್ಟ ಉಳಿದ ಕಥೆಯನ್ನು ಹೇಳುವುದೇ ಶೇಷ ರಾಮಾಯಣ. ನಾವು ಈಗ ಹೇಳ ಹೊರಟಲಿರುವ ಲವ ಕುಶರ ಕತೆ ಇದರಿಂದ ಎತ್ತಿಕೊಂಡಿದ್ದು. ವಾಲ್ಮೀಕಿ ಋಷಿಯು ತನ್ನ ರಾಮಾಯಣವನ್ನು ಮೊಟ್ಟ ಮೊದಲು ಹೇಳಿಕೊಟ್ಟದ್ದು ಲವ ಕುಶರೆಂಬ ತನ್ನ ಇಬ್ಬರು ಶಿಷ್ಯರಿಗೆ. ಅವರು ಅದನ್ನು ವೀಣೆಯ ಶ್ರುತಿಯೊಡನೆ ಬಹು ಇಂಪಾಗಿ ಹಾಡುತ್ತಿದ್ದರು. ಅಚ್ಚರಿಯ ಸಂಗತಿ ಏನೆಂದರೆ, ಶ್ರೀರಾಮನ ಕಥೆಯಾದ ಆ ರಾಮಾಯಣವನ್ನು ಮೊಟ್ಟ ಮೊದಲು ಕೇಳಿದವನು ಶ್ರೀರಾಮನೇ. ಅದನ್ನು ಆತನಿಗೆ ಕೇಳಿಸಿದ ಲವಕುಶರು ಆತನ ಮಕ್ಕಳು. ಆದರೆ ಅವರು ತನ್ನ ಮಕ್ಕಳೆಂದು ಶ್ರೀರಾಮನಿಗೆ ಗೊತ್ತಿರಲಿಲ್ಲ. ಶ್ರೀರಾಮನು ತಮ್ಮ ತಂದೆಯೆಂದು ಆ ಮಕ್ಕಳಿಗೂ ಗೊತ್ತಿರಲಿಲ್ಲ. ಆ ಸೋಜಿಗದ ಕತೆ ನಡೆದದ್ದು ಹೀಗೆ. ಸೀತೆ ಕಾಡಿಗೆ. ಶ್ರೀರಾಮನು ರಾವಣನನ್ನು ಕೊಂದು ಸೀತಾಲಕ್ಷ್ಮಣರೊಡನೆ ಅಯೋಧ್ಯೆಗೆ ಹಿಂತಿರುಗಿದನು. ಅಲ್ಲಿ ಆತನಿಗೆ ರಾಜನಾಗಿ ಪಟ್ಟಾಭಿಷೇಕವಾಯಿತು. ಸೀತಾದೇವಿಯು ಆತನ ಪಟ್ಟದ ರಾಣಿಯಾದಳು. ಈ ರಾಣಿಯರು ಹಲವು ಕಾಲ ಸುಖವಾಗಿ ರಾಜಭಾರ ಮಾಡಿಕೊಂಡಿದ್ದರು. ಆದರೆ ಕೊನೆವರೆಗೆ ಸುಖವಾಗಿರುವುದು ಅವರಿಂದ ಸಾಧ್ಯವಾಗಲಿಲ್ಲ. ಬಹುಕಾಲದ ಮೇಲೆ ಸೀತಾದೇವಿಯು ಗರ್ಭಿಣಿಯಾದಳು. ಆಕೆಗೆ ತಪೋವನದಲ್ಲಿರುವ ಋಷಿ ಪತ್ನಿಯರಿಗೆ ಭಾಗೀನವನ್ನು ಕೊಟ್ಟು ಬರಬೇಕೆಂಬ ಬಯಕೆ ಹುಟ್ಟಿತು. ಆಕೆ ಅದನ್ನು ಗಂಡನಲ್ಲಿ ಹೇಳಿಕೊಂಡಳು. ಅದನ್ನು ಕೇಳಿದ ಶ್ರೀರಾಮನು ನಗುತ್ತಾ, ಸೀತಾ ವನವಾಸ ಮಾಡುವಾಗ ಋಷಿ ಪತ್ನಿಯರೊಡನೆ ಇದ್ದದ್ದು ಸಾಲದೆ ಪುನಃ ವನವಾಸ ಬಯಕೆಯೇ ಎಂದನು. ಸೀತೆಯು ನಗುತ್ತಾ, ಆಗ ನಾನು ವನವಾಸಿಯ ಹೆಂಡತಿ, ಬರೀ ಗೈಯವಳಾಗಿದ್ದೆ. ಈಗ ಮಹಾರಾಣಿ, ಅವರಿಗೆ ಕೈತುಂಬ ದಾನ ಮಾಡಬಲ್ಲೆ ಎಂದಳು. ಶ್ರೀರಾಮನು ಬಹಳ ಸಂತೋಷ, ಹಾಗೆಯೇ ಆಗಲಿ ಎಂದನು. ಅದೇ ದಿನ ರಾತ್ರಿ ಒಂದು ಭಯಂಕರವಾದ ಸಂಗತಿ ನಡೆಯಿತು. ಶ್ರೀರಾಮನು ರಾತ್ರಿಯ ಭೋಜನವನ್ನು ಮುಗಿಸಿ ಒಬ್ಬನೇ ತನ್ನ ಕೊಠಡಿಯಲ್ಲಿ ವಿಶ್ರಾಂತಿಯನ್ನು ಅನುಭವಿಸುತ್ತಿದ್ದನು. ಆಗ ಒಬ್ಬ ಗೂಢಾಚಾರನು ಆತನ ಬಳಿಗೆ ಬಂದನು. ಊರಲ್ಲಿ ನಡೆಯುವ ಸಂಗತಿಗಳನ್ನೆಲ್ಲ ರಾಜನಿಗೆ ವರದಿ ಹೇಳುವುದು ಆತನ ಕರ್ತವ್ಯ. ಗೂಢಾಚಾರನು ಜನರೆಲ್ಲ ತಮ್ಮನ್ನು ಹೊಗಳುತ್ತಾರೆ. ಈ ಊರಲ್ಲಿ ಒಬ್ಬ ಅಗಸ ಇದ್ದಾನೆ. ಅವನ ಹೆಸರು ಮಾರ. ಅವನಿಗೆ ಮಾರಿ ಎಂಬ ಹೆಂಡತಿ ಇದ್ದಾಳೆ. ಅವಳು ಗಂಡನೊಡನೆ ಜಗಳವಾಡಿ ತವರು ಮನೆಗೆ ಹೊರಟು ಹೋದಳು. ತವರಿನವರು ಅವನಿಗೆ ಬುದ್ಧಿ ಹೇಳಿ ಗಂಡನ ಮನೆಗೆ ಕರೆತಂದರು. ಕೊಬ್ಬಿದ ಆ ಅಗಸ ಕೋಪದಿಂದ ಅಗಲಿ ಹೋದವಳನ್ನು ಮತ್ತೆ ಮನೆಗೆ ಸೇರಿಸಲು ನಾನೇನು ಶ್ರೀರಾಮನಲ್ಲ ಎಂದು ಹೊಗಳಿದ. ಆದರೆ ಅದನ್ನು ನಾವು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು ಎಂದರು. ಗೂಢಾಚಾರನ ಮಾತುಗಳನ್ನು ಕೇಳಿ ಶ್ರೀರಾಮನಿಗೆ ಬರಸಿಡಿಲು ಬಡಿದಂತಾಯಿತು. ಆತನು ಅವನನ್ನು ಅತ್ತ ಕಳುಹಿಸಿ ಇತ್ತ ಗಾಢವಾದ ಚಿಂತೆಯಲ್ಲಿ ಮುಳುಗಿ ಹೋದನು. ಆತನು ತನ್ನ ಮನಸ್ಸಿನಲ್ಲಿಯೇ, ಅಯ್ಯೋ ಸೀತಾ, ನೀನೇಕೆ ನನ್ನ ಕೈಯ ಹಿಡಿದೆ? ನಿನಗೆ ಜೀವನವಿಡೀ ಬರೀ ದುಃಖವೇ ಕಾದಿದೆ. ಕರ್ಪೂರವು ಸುಡದೆ ದೇವರಿಗೆ ಸಲ್ಲದು. ನಿನ್ನ ಜೀವನವು ಹಾಗೆಯೇ ಆಯಿತು. ರಾಜನಾದ ನಾನು ಪ್ರಜೆಗಳಿಗೆ ಮೆಚ್ಚುಗೆಯಾಗುವಂತೆ ನಡೆದುಕೊಳ್ಳಬೇಕು. ಮಾರನು ಅಗಸನಾದರೂ ಅವನು ರಾಜ್ಯದ ಪ್ರಜೆ. ಆದ್ದರಿಂದ ನಿನ್ನನ್ನು ತ್ಯಜಿಸುವುದೇ ಈಗ ನನ್ನ ಕರ್ತವ್ಯ ಎಂದುಕೊಂಡನು. ಶ್ರೀರಾಮನು ಬಹುಕಾಲ ಮಂಕನಂತೆ ಸುಮ್ಮನೆ ಕುಳಿತಿದ್ದನು.
ಆಮೇಲೆ ತನ್ನ ತಮ್ಮಂದರಿಗೆಲ್ಲ ಹೇಳಿ ಕಳಿಸಿದನು. ಆ ವೇಳೆಗೆ ಅರ್ಧರಾತ್ರಿಯಾಗಿತ್ತು. ಅವರು ಆತಂಕಗೊಂಡು ಓಡಿ ಬಂದರು. ಶ್ರೀರಾಮನು ಅವರೊಡನೆ ಗೂಢಾಚಾರನು ಹೇಳಿದ ಸಂಗತಿಯನ್ನು ತಿಳಿಸಿ ಸೀತೆಯನ್ನು ಬಿಡುವುದಾಗಿ ತಿಳಿಸಿದನು. ಅವರು ಆತನ ಮಾತನ್ನು ಒಪ್ಪಲಿಲ್ಲ. ಅಣ್ಣ, ಅತ್ತಿಗೆ ಪತಿವ್ರತೆ ಎಂದು ಲೋಕಕ್ಕೆಲ್ಲ ಗೊತ್ತಿದೆ. ನೀನು ಲಂಕೆಯಲ್ಲಿ ಆಕೆಯನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದೆ. ಆಕೆ ಬೆಂಕಿಯನ್ನು ಹೊಕ್ಕು ಹೊರಕ್ಕೆ ಬಂದಳು. ಆ ಕಾಲಕ್ಕೆ ತಂದೆಯಾದ ದಶರಥನು ಸ್ವರ್ಗದಿಂದ ನಿನ್ನ ಬಳಿಗೆ ಬಂದು, ಸೀತೆ ಮಹಾಪತಿವ್ರತೆ, ಆಕೆಯಿಂದ ನಿನ್ನ ವಂಶ ಬೆಳೆಯುತ್ತದೆ ಎಂದು ಹೇಳಿದ. ಆತನ ಮಾತಿಗಿಂತ ಅಗಸನ ಮಾತು ಮುಖ್ಯವೇ? ಸೀತಾದೇವಿ ತುಂಬು ಗರ್ಭಿಣಿ. ಆಕೆಯನ್ನು ಬಿಡುವ ಮನಸ್ಸು ನಿನಗೆ ಹೇಗಾದರೂ ಬಂತು ಎಂದರು. ಶ್ರೀರಾಮನು ಲಕ್ಷ್ಮಣನನ್ನು ಮಾತ್ರ ಇರುವಂತೆ ಹೇಳಿ ಉಳಿದವರನ್ನು ಹಿಂದಕ್ಕೆ ಕಳಿಸಿದ. ಆಮೇಲೆ ಆತನು, ತಮ್ಮ ಲಕ್ಷ್ಮಣ, ನೀನು ನನ್ನ ಮಾತಿಗೆ ಎಂದೂ ಎದುರು ಹೇಳುವವನಲ್ಲ. ಈಗಲೂ ಪ್ರತಿ ಹೇಳಬೇಡ. ಸೀತೆ ಪರಿಶುದ್ಧಳೆಂದು ನನಗೆ ಗೊತ್ತಿದೆ. ಅವಳನ್ನು ಬಿಡುವುದು ನನಗೆ ಬಹು ಸಂಕಟಕರ. ಆದರೂ ಆಕೆಯನ್ನು ಬಿಡುವುದು ನನ್ನ ರಾಜಧರ್ಮ. ಸೀತೆಯು ಋಷಿಗಳ ಆಶ್ರಮಕ್ಕೆ ಹೋಗಬೇಕೆಂದು ಬಯಸಿದ್ದಾಳೆ. ನಾನು ಆಗಲೆಂದು ಹೇಳಿದ್ದೇನೆ. ಅದೇ ನೆಪ ಆಕೆಯನ್ನು ಕರೆದುಕೊಂಡು ಗಂಗೆಯ ದಡದಲ್ಲಿ ಬಿಟ್ಟುವ ಎಂದು ಹೇಳಿದನು. ಲಕ್ಷ್ಮಣ ಅಣ್ಣನ ಮಾತನ್ನು ಮೀರುವಂತಿಲ್ಲ. ತುಂಬಿದ ಗರ್ಭಿಣಿಯನ್ನು ಕಾಡುಪಾಲು ಮಾಡಲು ಮನಸ್ಸು ಬರುತ್ತಿಲ್ಲ. ಅವನು ಆಗಲಿ ಎಂದು ಅಣ್ಣನಿಗೆ ಹೇಳಿ ದೆವ್ವ ಹೊಕ್ಕವನಂತೆ ಅಲ್ಲಿಂದ ಹೊರಟು ಹೋದನು. ಆ ವೇಳೆಗೆ ರಾತ್ರಿ ಕಳೆದು ಬೆಳಗಾಯಿತು. ರಾಮನ ಅಪ್ಪಣೆಯನ್ನು ನಡೆಸಬೇಕು. ಲಕ್ಷ್ಮಣನು ತನ್ನ ರಥವನ್ನು ಕೊಂಡೊಯ್ದು ಸೀತೆಯ ಅರಮನೆಯ ಬಾಗಿಲಲ್ಲಿ ನಿಲ್ಲಿಸಿದನು. ಸೀತೆಯು ಆಗ ತಾನೇ ಎದ್ದು ದೇವರ ಧ್ಯಾನವನ್ನು ಮಾಡುತ್ತಿದ್ದಳು. ಆಕೆ, ಏನು ಲಕ್ಷ್ಮಣ, ಇಷ್ಟು ಬೇಗ ಬಂದೆ ಎಂದಳು. ಲಕ್ಷ್ಮಣನು, ಅಮ್ಮ, ನೀನು ಏಕೆ ಋಷಿಗಳ ಆಶ್ರಮಕ್ಕೆ ಹೋಗಬೇಕೆಂದು ಬಯಸಿದೆ ಎಂದನು. ಸೀತೆಯು ಆತನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ತನ್ನ ಬಯಕೆ ಈಡೇರಿತೆಂಬ ಸಂತೋಷದಿಂದ ಹಿರಿ ಹಿಗ್ಗಿದಳು. ತನ್ನ ಮನಸ್ಸಿನಲ್ಲಿಯೇ ಆಕೆ ಶ್ರೀರಾಮಚಂದ್ರನಿಗೆ ನನ್ನಲ್ಲಿ ಎಷ್ಟು ಪ್ರೇಮ, ಆತ ಎಷ್ಟು ಒಳ್ಳೆಯವನು, ಎಷ್ಟು ಬೇಗ ಆತ ನನ್ನ ಬಯಕೆಯನ್ನು ಈಡೇರಿಸಿದ್ದಾನೆ ಎಂದುಕೊಂಡಳು. ಆಕೆಯ ಸಂತೋಷ ಸಡಗರಗಳಿಗೆ ಕೊನೆಯೇ ಮೊದಲಲಿಲ್ಲ. ಆಶ್ರಮದ ಮುತ್ತೈದೆಯರಿಗೆ ಕೊಡುವುದಕ್ಕಾಗಿ ಅರಿಶಿನ, ಕುಂಕುಮ, ಬಳೆ, ಬಿಚ್ಚೋಲೆ, ಸೀರೆ ಕುಪ್ಪಸ, ಒಡವೆ, ದಕ್ಷಿಣೆಗಳನ್ನು ಮೂಟೆ ಕಟ್ಟಿಕೊಂಡರು. ಸೀತೆ ಮತ್ತು ಲಕ್ಷ್ಮಣರು ಹೊರಟರು. ಹೊತ್ತು ಮಾರುದ್ದ ಏರುವ ಹೊತ್ತಿಗೆ ರಥ ಗಂಗಾ ನದಿಯ ದಡವನ್ನು ಸೇರಿತು. ನದಿಯ ಆಚೆಯ ದಡದಲ್ಲಿ ಆಶ್ರಮಗಳಿದ್ದವು. ಲಕ್ಷ್ಮಣನು ರಥವನ್ನು ಅಲ್ಲಿಯೇ ನಿಲ್ಲಿಸಿದನು. ಕುದುರೆಗಳನ್ನು ಬಿಚ್ಚಿ ಅಲ್ಲಿಯೇ ಕಟ್ಟಿ ಹಾಕಿದನು. ಅತ್ತಿಗೆ ಮೈದುನರಿಬ್ಬರೂ ಅಂಬಿಗರ ಸಹಾಯದಿಂದ ನದಿಯನ್ನು ದಾಟಿದರು. ಆಮೇಲೆ ಕಾಲ್ನಡಿಗೆಯಿಂದ ಪ್ರಯಾಣ ಹೊರಟರು. ಹೆಜ್ಜೆ ಹೆಜ್ಜೆಗೂ ಬಿಸಿಲು ಚುರುಕಾಗುತ್ತಿತ್ತು. ಸೀತೆಯು ತಂದಿದ್ದ ಗಂಟನ್ನು ಹೊತ್ತು ಲಕ್ಷ್ಮಣನಿಗೆ ಸಾಕಾಯಿತು. ಕೋಮಲಿಯಾದ ಸೀತೆಗೆ ಕಲ್ಲು ಮುಳ್ಳುಗಳನ್ನು ತುಳಿದು ಕಾಲೆಲ್ಲ ರಕ್ತಮಯವಾಯಿತು. ಕಾಡಿನ ಮಧ್ಯೆ ತಲುಪಿದಾಗ ಲಕ್ಷ್ಮಣನು ಸೀತೆಗೆ, ಅಮ್ಮ, ನಾನು ಪಾಪಿ, ಮೋಸಗಾರ, ಕಟುಕ. ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋಗಲು ಕರೆತಂದಿದ್ದೇನೆ. ಯಾರೋ ಒಬ್ಬ ಅಗಸ ನಿನ್ನನ್ನು ಕುರಿತು ಕೆಟ್ಟ ಮಾತನ್ನು ಆಡಿದನಂತೆ. ಅಣ್ಣನು ಅದಕ್ಕಾಗಿ ನಿನ್ನನ್ನು ಅಡವಿಯಲ್ಲಿ ಬಿಟ್ಟು ಬರಬೇಕೆಂಬ ಅಪ್ಪಣೆ ಮಾಡಿದ. ಪುಣ್ಯಮೂರ್ತಿಯಾದ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗುವ ಪಾಪ ಕಾರ್ಯ ನನ್ನ ಪಾಲಿಗೆ ಬಂತು. ನನ್ನನ್ನು ಕ್ಷಮಿಸು ಎಂದನು. ಲಕ್ಷ್ಮಣನ ಮಾತುಗಳು ಕಿವಿಯಲ್ಲಿ ಬೀಳುತ್ತಲೇ ಸೀತೆಯ ಕಣ್ಣಿಗೆ ಕತ್ತಲೆ ಕವಿದಂತಾಯಿತು. ಹಣ್ಣನ್ನು ಹೊತ್ತು ಬಾಳೆಗಿಡ ಬಿರುಗಾಳಿಗೆ ಮುರಿದು ಬೀಳುವಂತೆ ಸೀತೆ ಮೈಮರೆತು ಕೆಳಕ್ಕೆ ಬಿದ್ದಳು. ಇದನ್ನು ಕಂಡು ಲಕ್ಷ್ಮಣನ ಮನಸ್ಸು ತಲ್ಲಣಿಸಿತು. ಆತನು ಕಣ್ಣೀರು ಕರೆಯುತ್ತಾ, ದೇವರೇ, ಈ ನನ್ನ ತಾಯಿಗೆ ಇದೆಂಥ ಕಷ್ಟವನ್ನು ಕೊಟ್ಟೆ. ಈಕೆಗೆ ನೀನೇ ದಿಕ್ಕು ಎಂದು ಆಕಾಶಕ್ಕೆ ಕೈಮುಗಿದನು. ಅಷ್ಟರಲ್ಲಿ ಎಚ್ಚರಗೊಂಡ ಸೀತೆ, ಅಪ್ಪ ಲಕ್ಷ್ಮಣ, ಇದೆಲ್ಲ ನನ್ನ ಪಾಪದ ಫಲ. ಇದಕ್ಕೆ ಯಾರೂ ಹೊಣೆಯಲ್ಲ. ಕರುಣಾಳುವಾದ ಶ್ರೀರಾಮ ಕೈಬಿಟ್ಟ ಮೇಲೆ ನನಗೆ ಇನ್ನಾರು ದಿಕ್ಕು
ಆತನ ಅಪ್ಪಣೆಯನ್ನು ನೀನು ನೆರವೇರಿಸಿದ್ದಿ. ನಾನು ಅದನ್ನು ತಲೆಯಲ್ಲಿ ಹೊತ್ತು ನಡೆಸಬೇಕು. ನೀನಿನ್ನು ಇಲ್ಲಿಂದ ಹಿಂದಿರು. ಅಯೋಧ್ಯೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳು ಎಂದಳು. ಲಕ್ಷ್ಮಣನು ಅಳುತ್ತಲೇ ಅಮ್ಮ, ಹೋಗಿ ಬರುತ್ತೇನೆ ಎಂದು ಹೇಳಿ ಬಂದ ದಾರಿಯಲ್ಲೇ ಹಿಂದಿರುಗಿದನು. ಹೀಗೆ ಸೀತಾದೇವಿಯು ಕಾಡಿಗೆ ಹೋದ ಪ್ರಸಂಗವನ್ನು ನಾನು ನಿಮಗೆ ವಿವರಿಸಿದ್ದೇನೆ. ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾದ ನೀತಿ ಏನೆಂದರೆ, ಜೀವನದಲ್ಲಿ ಕಷ್ಟಗಳು ಎಂಬುದು ಎಲ್ಲರಿಗೂ ಸಹ ಬರುತ್ತವೆ. ದೇವರಾದ ಸೀತಾದೇವಿ ಶ್ರೀರಾಮನಿಗೆ ಕಷ್ಟಗಳು ಬಿಟ್ಟಿಲ್ಲ, ಇನ್ನು ಮನುಷ್ಯರಾದ ನಾವೇನು ಲೆಕ್ಕ. ಅದಕ್ಕಾಗಿ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಬೇಕು, ಎದುರಿಸಿ ಜಯಿಸಬೇಕು. ಮುಂದೆ ಸೀತಾದೇವಿ ಯಾವ ರೀತಿ ಆಶ್ರಮದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಾ ತನ್ನ ಮಕ್ಕಳಾದ ಲವಕುಶರಿಗೆ ಜನ್ಮವಿಟ್ಟು ಸಾಕಿದಳು, ಸಲಹಿದಳು, ಅವರಿಗೆ ಯಾವ ರೀತಿ ವಿದ್ಯಾಭ್ಯಾಸವನ್ನು ನೀಡಿದಳು ಎಂಬುದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ಮಾಹಿತಿಯಲ್ಲಿ ಏನಾದರೂ ಲೋಪದೋಷವಿದ್ದು ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ. ನಮ್ಮ ಸವಿ ಥಿಂಗ್ಸ್ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ನಮಗೆ ಇನ್ನೂ ಹೆಚ್ಚಾದ ಈ ಥರದ ಮಾಹಿತಿಗಳನ್ನು ನಿಮಗೆ ತಲುಪಿಸಲು ಸಹಾಯವಾಗುತ್ತದೆ. ಧನ್ಯವಾದಗಳು.